ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. 12/8/2026 ಬುಧವಾರ ಸೂರ್ಯಗ್ರಹಣ. ಸಾರ್ವಜನಿಕ ಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಅಂತಕ್ಕಂಥದ್ದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಇತ್ತೀಚೆಗೆ ಬಹಳಷ್ಟು ಜ್ಯೋತಿಷ್ಯರು ಸೂರ್ಯಗ್ರಹಣವನ್ನ ಹೇಳಿ ಎಲ್ಲರಿಗೂ ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ವಿಚಾರ ಅದಲ್ಲ. ಸೂರ್ಯಗ್ರಹಣ ಅಂತಕ್ಕಂಥದ್ದು ಬಾನಂಗಳದಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ. ಆ ಕ್ರಿಯೆಯಲ್ಲಿ ಬರ್ತಕ್ಕಂಥ ಕಿರಣಗಳು ಯಾವ ಭೂಮಿಯ ಮೇಲೆ ಸ್ಪರ್ಶವಾಗುತ್ತೋ, ಯಾವ ಪ್ರಾಂತ್ಯಕ್ಕೆ ಸ್ಪರ್ಶವಾಗುತ್ತೋ ಆ ಕ್ಷೇತ್ರದಲ್ಲಿ ಗ್ರಹಣ ಆಚರಣೆಯನ್ನ ಮಾಡು ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ, ಆಗಮಶಾಸ್ತ್ರ ಮತ್ತೆ ವೇದ ಉಪನಿಷತ್ತುಗಳು. ಆದರೆ ಏನ್ ಮಾಡ್ತಾ ಇದ್ದಾರೆ ಜನ? ಗ್ರಹಣ ಗ್ರಹಣ ಆತಂಕವನ್ನ ಸೃಷ್ಟಿ ಮಾಡಿ ಗ್ರಹಣದ ಮನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, 12/8/2026 ನಡೀತಕ್ಕಂಥ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಈ ಗ್ರಹಣ ಆಚರಣೆ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಕೆಲವರ ಅಭಿಪ್ರಾಯ ಏನು? ಮನುಷ್ಯನ ಜೀವನದ ಮೇಲೆ ಗ್ರಹಚಾರ ಅಂತಕ್ಕಂಥದ್ದು, ಗ್ರಹಗಳ ಬಲಾಬಲಗಳ ಅಂತಕ್ಕಂಥದ್ದು ನಡೆಯುತ್ತೆ. ಭೂಮಂಡಲ ಅಂತಕ್ಕಂಥದ್ದೇನಿದೆಯೋ ಯಾವ ಪ್ರಾಂತ್ಯದಲ್ಲಾದರೂ ಗ್ರಹಣಗಳ ಚಹರೆಗಳು ಅಂದರೆ ಕಿರಣಗಳು ಭೂಮಿಗೆ ಸ್ಪರ್ಶವಾದರೆ ಅದರಿಂದ ನಮಗೆ ತೊಂದರೆ ತಾಪತ್ರಯ ಬರಲ್ವಾ ಗುರುಗಳೇ ಅಂತಕ್ಕಂಥ ಒಂದು ವಿಚಾರವನ್ನ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಆಲೋಚನೆ ನಿಜ. ಎಲ್ಲೋ ಒಂದು ಕಡೆ ಅದು ಗ್ರಹಣದ ಕಿರಣಗಳು ಸ್ಪರ್ಶವಾದಾಗ ಭೂಮಂಡಲದಲ್ಲಿ ಭೂಮಿ ಅಂತಕ್ಕಂಥದ್ದು ಯಾವಾಗಲೂ ಚಲನೆಯಲ್ಲಿ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳು ತನ್ನದೇ ಆದ ವೇಗದಲ್ಲಿ ಚಲನೆಯನ್ನ ಮಾಡ್ತಾ ಇರುತ್ತೆ. ಆ ಗ್ರಹಗಳ ಮೇಲೆ ಬೀಳ್ತಕ್ಕಂಥ ಸೂರ್ಯಗ್ರಹಣದ ರಶ್ಮಿಗಳು ನಮ್ಮ ಭೂಮಿಯ ಮೇಲೆ ಬಿದ್ದಾಗ ಅದರಿಂದ ಸ್ವಲ್ಪ ಮಟ್ಟಿಗಾದರೂ ನಮಗೆ ಈ ಒಂದು ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು, ಗ್ರಹಣದ ಫಲ ಅಂತಕ್ಕಂಥದ್ದು ಬಂದೇ ಬರುತ್ತೆ. ನಿಜ. ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೆ ನಮ್ಮ ಮನೆಯಲ್ಲಿ ಹೊಗೆ ಹಾಡುವುದು ಸಹಜ. ಉದಾಹರಣೆಯನ್ನ ನಾನು ಹೇಳಿದೆ, ಹೌದಲ್ವಾ? ಹಾಗಾಗಿ ಈ 12ನೇ ತಾರೀಕು ಭೀಮನ ಅಮಾವಾಸ್ಯೆಯ ದಿನ ನಡೀತಕ್ಕಂಥ ಗ್ರಹಣ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮ ವಾಸಿಸುವ, ನಮ್ಮ ಸನಾತನ ಧರ್ಮ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅಂದರೆ ಭಾರತ ದೇಶದಲ್ಲಿ ಗ್ರಹಣ ಆಚರಣೆ ಇಲ್ಲ. ಆದರೆ ಕೆಲವರು ಪಿತೃತರ್ಪಣವನ್ನ ಮಾಡ್ತಾರೆ. ನಾವು ಯಾವಾಗ ಮಾಡ್ಬೇಕು? ಪ್ರತಿ ಅಮಾವಾಸ್ಯೆಯಲ್ಲಿ ಹೇಗೆ ನೀವು ಪಿತೃತರ್ಪಣವನ್ನ ಮಾಡ್ತೀರೋ, ತಿಲತರ್ಪಣವನ್ನ ಮಾಡ್ತೀರೋ, ಅದೇ ರೀತಿ ನಿಮ್ಮ ಶಾಸ್ತ್ರದ ಅನುಗುಣವಾಗಿ ನಿಮ್ಮ ಗೃಹದಲ್ಲಿ ನಡೀತಕ್ಕಂಥ ರೀತಿ ನೀತಿ ನಿಯಮಗಳನ್ನ ಒಳಗೊಂಡಿರ್ತಕ್ಕಂಥ ರೀತಿಯಲ್ಲೇ ನೀವು ವ್ಯವಸ್ಥಿತವಾಗಿ ಈ ಒಂದು ಪಿತೃತರ್ಪಣವನ್ನ ಮಾಡಿ ಪಿತೃವಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಕೆಲವರ ಪ್ರಶ್ನೆ ಏನು? ನಮ್ಮ ಕಚೇರಿಗೆ ಬರ್ತಕ್ಕಂಥವರು ಬಹಳಷ್ಟು ಜನ ಹೇಳ್ತಾರೆ, ಭೀಮನ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಆಗ್ತಾ ಇದೆ ಗುರುಗಳೇ. ಭೀಮನ ಅಮಾವಾಸ್ಯೆ ಎಷ್ಟು ದೊಡ್ಡದು, ಎಷ್ಟು ಶಕ್ತಿಯುತವಾದ ಅಮಾವಾಸ್ಯೆ. ಆ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ನಡೀತೆ ಅಂದ್ರೆ ನಮಗೆ ಕೆಟ್ಟದಾಗಲ್ವಾ? ನಿಮ್ಮ ಅಭಿಪ್ರಾಯ ಸರಿ ಇದೆ. ಗ್ರಹಚಾರ, ಗ್ರಹಗಳ ಬಲಾಬಲಗಳು
ಎಷ್ಟೋ ಜನಕ್ಕೆ ಇವತ್ತು ಜ್ಯೋತಿಷ್ಯ ಅಂತಕ್ಕಂಥದ್ದು ಏನಿದೆಯೋ ಆ ಜ್ಯೋತಿಷ್ಯದಲ್ಲಿ ಗುರುಬಲ ಬಂತು, ಶನಿ ಬಲ ಬಂತು, ಶುಕ್ರದಶ ಬಂತು, ರಾಜಯೋಗ ಬಂತು, ಯಾವುದೋ ಗಜಕೇಸರಿ ಯೋಗ ಬಂತು, ಯಾವುದೋ ಇನ್ನೊಂದು ಯೋಗ ಬಂತು, ಮತ್ತೊಂದು ಯೋಗ ಬಂತು, ಆದ್ರೆ ಅದು ಕೆಲಸ ಮಾಡಲ್ಲ. ಯಾಕೆ? ಇಂಥ ಒಂದು ಘಟನೆಗಳು ಬೇರೆ ಎಲ್ಲೋ ಒಂದು ಕಡೆ ನಡೆದು ಅದರ ಕಿರಣಗಳು ನಮಗೆ ಸ್ಪರ್ಶವಾದಾಗ ಬಲಹೀನತೆ ಅಂತಕ್ಕಂಥದ್ದಾಗತ್ತೆ. ಇದು ನನ್ನ ಅಭಿಪ್ರಾಯ ಅಲ್ಲ, ತಾಡಪತ್ರದಲ್ಲಿ ಬರೆದಿರ್ತಕ್ಕಂಥ ಋಷಿ ಮುನಿವರ್ಯರ ಅಭಿಪ್ರಾಯ. ನಮ್ಮ ಭಾರತಕ್ಕೆ ಎಲ್ಲೋ ಒಂದು ಕಡೆ ಶಕ್ತಿ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ. ಈ ಭೀಮನ ಅಮಾವಾಸ್ಯೆಯಲ್ಲಿ ನಡೀತಕ್ಕಂಥ ಸೂರ್ಯಗ್ರಹಣದಿಂದ ಪ್ರಪಂಚಾದ್ಯಂತ ಇರ್ತಕ್ಕಂಥ ಪುರುಷರು ಸ್ವಲ್ಪ ಶಕ್ತಿಹೀನರಾಗ್ತಾರೆ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ, ಇದೇ ತಾಳೆಗರಿ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಎಲ್ಲಿ ಭೀಮನ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಅಂತಕ್ಕಂಥದ್ದು ಸಂಭವಿಸಿತ್ತು, ಆಗ ಭೂಮಂಡಲಕ್ಕೆ, ಅದರಲ್ಲೂ ಪುರುಷರಿಗೆ ಶಕ್ತಿಹೀನತೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆಯ ದಿನ ವ್ಯವಸ್ಥಿತವಾಗಿ ಪುರುಷರು ಜ್ಯೋತಿರ್ಭೀಮೇಶ್ವರನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಹತ್ತಿರದಲ್ಲೇ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು, ಯಥಾನುಶಕ್ತಿ ಸೇವೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ, ಮಮ ಆರೋಗ್ಯ ವೃದ್ಧಿರಸ್ತು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಸಿ, ನನ್ನ ಆರೋಗ್ಯ ಅಭಿವೃದ್ಧಿಯಾಗಲಿ, ಶಕ್ತಿ ಅಂತಕ್ಕಂಥದ್ದು, ಚೈತನ್ಯ ಅಂತಕ್ಕಂಥದ್ದು ಬರಲಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬನ್ನಿ. ಇನ್ನು ಈ ಭೀಮನ ಅಮಾವಾಸ್ಯೆಯ ದಿನ ಹೆಣ್ಣು ಮಕ್ಕಳು ಪತಿ ಸಂಜೀವಿನಿ ವ್ರತವನ್ನ ಮಾಡ್ತಾರೆ. ಈ ಪತಿ ಸಂಜೀವಿನಿ ವ್ರತದ ಮಹತ್ವ ಏನು? ಇತ್ತೀಚೆಗೆ ದೊಡ್ಡವರು ಯಾರಾದರೂ ಮನೆಯಲ್ಲಿ ಹೇಳ್ತಾರೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರಿಗೆ ಇವತ್ತು ಭೀಮನ ಅಮಾವಾಸ್ಯೆ ಗಂಡನ ಪಾದ ಪೂಜೆ ಮಾಡಿ, ಗಂಡನಿಗೆ ನಮಸ್ಕಾರ ಮಾಡಿ, ಗಂಡನಿಗೆ ವಿರುದ್ಧವಾಗಿ ಮಾತಾಡಬೇಡಿ, ವಿಧೇಯಕವಾಗಿ ನಡ್ಕೊಳ್ಳಿ, ಇಷ್ಟೆಲ್ಲ ಹೇಳ್ತಕ್ಕಂಥದ್ದು ದೊಡ್ಡವರು ಹೇಳಿದಾಗ ಇವತ್ತಿನ ಯೂತ್ ಅಂತಕ್ಕಂಥವ್ರು ಏನಿದ್ದೀರೋ ಅವ್ರು ಏನು ಮಾಡ್ತೀರಾ? ಹೆಣ್ಣು ಮಕ್ಕಳು ದೊಡ್ಡವರಿಗೆ ತಿರುಗಿ ಮಾತಾಡ್ತಕ್ಕಂಥದ್ದು, ನಾನು ಯಾಕೆ ತೊಳಿಬೇಕು ಅವನ ಕಾಲನ್ನ, ಅವನೇ ಬೇಕಾದ್ರೆ ನನ್ನ ಕಾಲು ತೊಳಿಲಿ, ಈ ರೀತಿ ಮಾತನಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರಾ. ಆದರೆ ನಾನೊಂದು ನಿಮಗೆ ಕಿವಿ ಮಾತನ್ನ ಹೇಳ್ತೇನೆ. ಪತಿ ಸಂಜೀವಿನಿ ವ್ರತ ಮಾಡ್ತಕ್ಕಂಥದ್ದು ಏನಕ್ಕಪ್ಪ ಅಂತಂದ್ರೆ, ಯಾವಾಗ ನಿಮ್ಮ ಪತಿ ಆರೋಗ್ಯವಾಗಿ ವಜ್ರವದೃಢಕಾಯವಾಗಿ ಸಿದ್ಧಿಯಾಗಿರ್ತಾನೋ ಆಗ ಅವನಿಗೆ ಶರೀರ ವಜ್ರವದೃಢಕಾಯವಾಗುತ್ತೋ ಆಗ ಅದರಿಂದ ಸುಖ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗ್ತಕ್ಕಂಥದ್ದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಕಿವಿ ಮಾತನ್ನು ನಾನು ಹೇಳ್ತೇನೆ. ಯಾವತ್ತೂ ಅಷ್ಟೇ ದಾಂಪತ್ಯ ಅಂತಕ್ಕಂಥದ್ದು ಏನಿದೆಯೋ, ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿ, ವಾತ್ಸಲ್ಯ ಇವೆಲ್ಲವೂ ಕೂಡ ಇರಬೇಕು. ನಿಮ್ಮಿಬ್ಬರ ಸಂಕೇತದಲ್ಲಿ ಒಂದು ವಂಶಾಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ. ಆ ವಂಶವನ್ನು ಬೆಳೆಸಲಿಕ್ಕೆ ಗಂಡ ಹೆಂಡತಿ ಇಬ್ಬರು ಸಮನಾಗಿ ಕಷ್ಟವನ್ನ ಪಡ್ತೀರ, ಹೌದಲ್ವಾ? ನಿಮ್ಮ ಕುಟುಂಬ ಅಭಿವೃದ್ಧಿಯಾಗಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಅಂತಕ್ಕಂಥದ್ದು ಬರಬೇಕು, ಸಮಾಜದಲ್ಲಿ ನಿಮ್ಮ ಮಕ್ಕಳು ಉನ್ನತ ಸ್ಥಾನಮಾನವನ್ನ ಏರಬೇಕು ಅಂತ ಅಂದ್ರೆ ನೀವೇನು ಮನೆಯಲ್ಲಿ ರೀತಿ ನೀತಿ ನಿಯಮಗಳನ್ನು ಅನುಸರಿಸ್ತೀರೋ ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ಬರ್ತಾರೆ. ಇದರಲ್ಲಿ ಸಂಶಯ ಇಲ್ಲ. ಅದಕ್ಕೆ ದೊಡ್ಡವರು ಹೇಳುವುದು, ಮಕ್ಕಳ ಮುಂದೆ ಗಲಾಟೆ ಮಾಡ್ಕೋಬೇಡಿ, ಮಕ್ಕಳ ಮುಂದೆ ಬೈದಾಡಬೇಡಿ, ಮಕ್ಕಳ ಮುಂದೆ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಾಡಬೇಡಿ, ಮಕ್ಕಳ ಮುಂದೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬೇಡಿ. ಇವೆಲ್ಲವನ್ನೂ ಕೂಡ ದೊಡ್ಡವರು ನೀತಿ ಪಾಠವನ್ನು ಹೇಳ್ತಾರೆ. ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬ ಉತ್ತಮ. ಇಂಥ ಒಂದು ಸೂರ್ಯಗ್ರಹಣ ಅಂತಕ್ಕಂಥದ್ದು ನಡೀತಾ ಇದೆ. ಪುರುಷರು ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥ ಕೆಲಸವನ್ನು ಮಾಡಿ, ಆದಷ್ಟು ಜ್ಯೋತಿರ್ಭೀಮೇಶ್ವರ ಅಥವಾ ಶಿವಾಲಯಕ್ಕೆ ಹೋಗಿ ಯಥಾನುಶಕ್ತಿ ಸೇವೆಯನ್ನು ಮಾಡಿ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ರುದ್ರ ಚಮೆ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಯಥಾನುಶಕ್ತಿ
ಶಾಖ ದಾನವನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ತರಕಾರಿ ದಾನವನ್ನ ಕೃಷ್ಣಾರ್ಪಣವನ್ನ ಮಾಡಿ ಕೊಡ್ತಕ್ಕಂಥದ್ದು, ಅಥವಾ ಸ್ವಯಂ ಪಾಕವನ್ನೇ ದಾನವಾಗಿ ಕೊಡ್ತಕ್ಕಂಥದ್ದು. ಯಾರಿಗೆ? ಬ್ರಹ್ಮಚಾರಿಗೆ ಕೊಡ್ತಕ್ಕಂಥದ್ದು, ಅಥವಾ ಶಿವಾಲಯದ ಅರ್ಚಕರಿಗೆ ಕೊಡ್ತಕ್ಕಂಥದ್ದು, ಅಥವಾ ಶಿವಸಂಭೂತರಾಗಿರ್ತಕ್ಕಂಥ ಜಂಗಮರಿಗೆ, ಬ್ರಾಹ್ಮಣರಿಗೆ ಕೊಟ್ಟು ಕೃಷ್ಣಾರ್ಪಣವನ್ನ ಮಾಡಿ, ಶಿವಾರ್ಪಣವನ್ನ ಮಾಡಿ, ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಭೀಮನ ಅಮಾವಾಸ್ಯೆಯ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ, ದಾಂಪತ್ಯದಲ್ಲಿ ಅನ್ಯೂನ್ಯತೆ ದಿನೇ 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 ವೃದ್ಧಿಯಾಗಲಿ, ಸುಖಿ ಕುಟುಂಬವಾಗಿ ಪರಿವರ್ತನೆಯಾಗಲಿ, ಒಳ್ಳೆಯ ಸನ್ಮಾರ್ಗ ಅಂತಕ್ಕಂಥದ್ದು ನಿಮಗೆ ಸಿಗಲಿ, ಸುಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಜ್ಯೋತಿರ್ಭೀಮೇಶ್ವರರನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ.